ಆದ್ಯಾ, ರಾಜಿ, ಇವಾಗ ನಿನ್ ಕಾಲ್ ಹೇಗಿದೆ? ಪರವಾಗಿಲ್ಲ. ಯಾಕೋ ನಿನ್ನ ನೋಡ್ಬೇಕು ಅನ್ನಿಸ್ತು. ನೀನೇ ಬಂದ್ಬಿಟ್ಟೆ. ಸೀನು ಮಾವ ಒಳಗಡೆ ಇದ್ದಾರೆ. ರಾಜಿ, ಏನಾಯ್ತು? ಯಾಕೆ ಹಾಗಿದೆಯಾ? ಅದು ಈಗಿನ್ನೂ ಆದ್ಯ ಅವಳ ಕಾಲ್ ನೋವಿಂದ ತುಂಬಾ ಒದ್ದಾಡ್ತಾ ಇದ್ದಾಳೆ. ಈ ವಿಷಯನೂ ಹೇಳಿ ಇನ್ನೋಳು ತೊಂದರೆ ಕೊಡೋದು ಸರಿಯಲ್ಲ. ಹೇಳು ರಾಜಿ, ಏನಾಯ್ತು? ಏನೂ ಇಲ್ಲ, ಸುಮ್ನೆ ಅಪ್ಪನ ಜೊತೆ ಮಾತಾಡೋಣ ಅಂತ ಬಂದೆ ಅಷ್ಟೇ. ಒಳಗಡೆ ಇದ್ದಾರೆ. ಸರಿ ಆದ್ಯ, ನೀನ್ ಹುಷಾರು. ಏನಾಯ್ತಮ್ಮ? ಏನಾದ್ರೂ ಅರ್ಜೆಂಟ್ ಇತ್ತಾ? ಅದು ಮಗುಗೆ ಆಪರೇಷನ್ ಸಂಬಂಧಪಟ್ಟ ಹಾಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು. ಅದಕ್ಕೆ ಸ್ವಲ್ಪ ಅಪ್ಪನ್ ಕೇಳೋಣ ಅಂತ ಬಂದೆ. ದುಡ್ಡು ಕೇಳ್ತ್ಯಾ? ಈ ತರ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಅಪ್ಪನ್ನ ದುಡ್ಡು ಕೇಳಿದ್ರೆ ಸರಿ ಹೋಗುತ್ತಾ ಹೇಳು? ಅದ್ ಹಾಗಲ್ಲ ಚಿಕ್ಕಮ್ಮ, ನಾನು ಭಾವನವರು ಎಂತೆಂತ ಸಮಸ್ಯೆ ಎದುರಿಸ್ತಿದ್ದಾರೆ ಅಂತ ನಿನಗೂ ಗೊತ್ತಲ್ವಾ? ಆ ಅನಗ ದೇವಿ ಹತ್ರ ಹೊಲದ ಪತ್ರ ಇದೆ, ಕೇಸು ಕೋರ್ಟಲ್ಲಿದೆ. ಊರವರೆಲ್ಲ ಯಾವಾಗ ದೇವಸ್ಥಾನ ಕಟ್ತಿದ್ದೀರಾ ಅಂತ ಕೇಳ್ತಾರೆ. ಪಾಪ ಎಲ್ಲೂ ತಲೆ ಎತ್ಕೊಂಡು ತಿರುಗಕ್ಕಾಗದಿರೋ ಪರಿಸ್ಥಿತಿ. ಇಂಥ ಟೈಮಲ್ಲಿ ಬಂದು ದುಡ್ಡು ಬೇಕು ಅಂದ್ರೆ ಅದೆಷ್ಟು ಚೆನ್ನಾಗಿರುತ್ತೆ ಹೇಳು. ಮನೇಲಿರೋರ್ಗೇನಾದ್ರೂ ಸಮಸ್ಯೆ ಆದ್ರೆ ಸರಿ ಅಂತ ಹೇಳ್ಬಹುದು. ಆದ್ರೆ ಇದ್ಯಾರೋ ಅದೇ ನಿಮ್ ಓರ್ಗಿತ್ತಿ ಮಗು ಅಲ್ವಾ, ಅದಕ್ಕೂ ಕೂಡ ನಮ್ಮನೆಯವರೇ ಸಹಾಯ ಮಾಡ್ಬೇಕು ಅಂದ್ರೆ ಅದು ಎಷ್ಟು ಮಾತ್ರ ಸರಿ ಹೇಳು? ಹೌದು, ನೀನ್ ಕೇಳಿದ್ರೆ ಮಕ್ಕಳಿಗೋಸ್ಕರ ಇಲ್ಲ ಅಂತ ಅನ್ನಲ್ಲ. ಹೇಗಾದ್ರೂ ಮಾಡಿ ದುಡ್ಡು ತರ್ತಾರೆ. ಅವ್ರನ್ನ ಇಕ್ಕಟ್ಟಿಗೆ ಸಿಕ್ಸಿ ನೀನಾದ್ರೂ ಹೇಗೆ ಇಸ್ಕೋತೀಯ ಹೇಳು? ನೀನು ಪ್ರತಿ ಸಮಸ್ಯೆನೂ ನಿನ್ ಭುಜದ ಮೇಲೆ ಹಾಕೊಳ್ಳೋದು ಬೇಕಾ? ಅಶ್ಮಿತಾ ಅವರು ಚೆನ್ನಾಗೇ ಇದ್ದಾರಲ್ಲ, ಅವ್ರ ಮಕ್ಕಳನ್ನ ನೋಡ್ಕೊಳ್ಳಲ್ಲ ಅಂತಾರ ಹೇಗೆ? ಈ ವಿಷಯ ಭಾವನವ್ರವರ್ಗೂ ತಗೊಂಡ್ ಹೋಗಿ ಅವ್ರಿಗೆ ಕಷ್ಟ ಕೊಡ್ಬೇಡ. ನೇರವಾಗಿ ನಾನು ಅಪ್ಪನ್ನೇ ಕೇಳಿದ್ದಿದ್ರೆ 2 ಮಾತು ಕೂಡ ಆಡದೆ ದುಡ್ಡನ್ನ ತಂದು ನನ್ನ ಕೈಲಿ ಇಟ್ಟಿರೋರು. ಆದ್ರೆ ಇವ್ರಿಷ್ಟು ಹೇಳಿದ್ಮೇಲೂ ಕೂಡ ನಾನು ಅಪ್ಪನ ಹತ್ರ ದುಡ್ಡು ಕೇಳಿದ್ರೆ ಇದೇ ವಿಷಯದ ಮೇಲೆ ಮನೆಯಲ್ಲಿ ತುಂಬಾ ದೊಡ್ಡ ಪಂಚಾಯಿತಿನೇ ಆಗತ್ತೆ. ಸರಿ ಚಿಕ್ಕಮ್ಮ, ನಾನು ಹೊರಡ್ತೀನಿ. ಹುಷಾರು. ಅದೇ ಹುಷಾರಾಗಿ ಹೋಗ್ಬಾ. ಇಲ್ಲ 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 ಇಲ್ಲ, ನಿಲ್ಸಿ. ಝೂಮ್ ಮಾಡು. ಆ ವ್ಯಾನ್ ನಂಬರ್ ನೋಡು. ಆಯ್ತು ಸರ್. ಹೇಳು ಮಗ. ಲೋ ಮಗ, ನಾನೊಂದು ವ್ಯಾನ್ ನಂಬರ್ ಕಳಿಸ್ತೀನಿ, ಅದ್ರ ಓನರ್ ಯಾರು ಅಂತ ತಿಳ್ಕೊ. ಸರಿ ಮಗ, ನೀನ್ ಲೈನಲ್ಲ ಇರು. ಹಲೋ ಮಗ, ಲೈನಲ್ಲಿ ಇದೆಯಾ? ಹೇಳು ಮಗ. ಹೆಸರು ನರ್ಸಿಂಗ್, ಅವಂದು ರಾಮನಗರ. ಅವನ್ ಫೋನ್ ನಂಬರ್ ಇದೆಯಾ? ಇದೆ, ಮೆಸೇಜ್ ಮಾಡ್ತೀನಿ ನೋಡು. ಓಕೆ ಓಕೆ, ಮಾಡು. ಹಲೋ, ಯಾರು? ನರ್ಸಿಂಗ್ ಕ್ಯಾಬ್ ಸರ್ವಿಸಾ? ಹೌದು. ಅರ್ಜೆಂಟಾಗಿ ಮೈಸೂರಿಗೆ ಹೋಗ್ಬೇಕಿತ್ತು. ದುಡ್ಡು ಕೊಟ್ರೆ ಅಮೆರಿಕಾಗ್ ಬೇಕಾದ್ರೂ ಕರ್ಕೊಂಡು ಹೋಗ್ತೀನಿ. ಎಷ್ಟಾಗ್ಬೋದು? 15,000. ನಾನು 30,000 ಕೊಡ್ತೀನಿ. ಅಡ್ರೆಸ್ ಕಳಿಸ್ತೀನಿ, ಬೇಗ ಬಾ, ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಈಗಲೇ ಹೊರಡ್ತೀನಿ. ಲೊಕೇಶನ್ ಜೊತೆ ಅಡ್ವಾನ್ಸ್ ಹಾಕು. ಸರಿ. ನನಗೆ 10 ಲಕ್ಷ ದುಡ್ಡು ಬೇಕಿತ್ತು ಅದ್ಗೆ. ಅಯ್ಯೋ, ದುಡ್ಡು ತಗೊಂಡಿರೋದೇನೋ ನಿಜಾನೇ, ಆದ್ರೆ ಅದು
ಉಪ್ಪಿನಕಾಯಿ ಬಿಸ್ನೆಸ್ಗೋಸ್ಕರ ತಗೊಂಡಿದ್ದು. ಇಲ್ಲೋಡಿ, ಈ ತರ ಕೆಲಸ ಮಾಡೋದಕ್ಕಲ್ಲ. ಪಾರ್ವತಿ, ಮರ್ಯಾದೆಯಿಂದ ನಿಜ ಹೇಳು, ಈ ಕೆಲ್ಸನ ನೀನೇ ಮಾಡ್ಸಿದ್ದ? ಬೇಕಾದ್ರೆ ನನ್ ಮಗನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನ್ ಈ ರೀತಿ ಕೆಟ್ಟ ಕೆಲ್ಸನ ಯಾವತ್ತೂ ಮಾಡಲ್ಲ. ನಿಜ ಹೇಳು ಪಾರ್ವತಿ. ಅಯ್ಯೋ, ನಾನು ಇದನ್ ಖಂಡಿತ ಮಾಡಿಲ್ಲ. ಇದ್ರಲ್ಲಿ ಚಿಕ್ಕಿ ತಪ್ಪು ಏನೂ ಇಲ್ಲ ಅಂತ ಅನಿಸ್ತದೆ. ಇದು ಕೂಡ ಆ ಅನಾಗದೇವಿ ಪ್ಲಾನ್. ಹೇಳಲೇ, ಹೇಳು. ನಿಜ ಹೇಳದೆ ಇದ್ರೆ ಸಾಯಿಸ್ಬಿಡ್ತೀನಿ. ಹೇಳು. ಹೌದು ಸರ್, ಅವರೇ ಹೇಳಿದ್ದು. ನೇರವಾಗಿ ಬಂದು ಗೆಲ್ಲೋದಕ್ಕಾಗದೆ ಈ ತರ ಹಠ ಮಾಡಿ ನನ್ ವಿರುದ್ಧ ಅವಳೇ ಗೆಲ್ಬೇಕು ಅಂತ ನೋಡ್ತಿದ್ದಾಳೆ. ಲೈ ಸೀನು, ಬಾರೋ, ಈಗ್ಲೇ ಅನಗಾದೇವಿ ಮನೆಗೆ ಹೋಗಿ ಬುದ್ಧಿ ಕಲ್ಸೋಣ. ನಾನು ಬರ್ತೀನಿ ಕಣ. ನನ್ ಸೊಸೆನ ಈ ಪರಿಸ್ಥಿತಿಗೆ ತಂದವಳು ಕಾಲ್ ಮುರಿದು ಹಾಕ್ಬಿಡ್ತೀನಿ. ನಡಿ. ಯಾರು ಬರ್ಬೇಕಾಗಿಲ್ಲ, ನಾನು ಆಧ್ಯಾನೆ ಹೋಗ್ತೀವಿ. ಬಾಧ್ಯ. ನಡಿಯೋ.